ನಾವಿವತ್ತು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಕಳೆದ 2 ವರ್ಷದಲ್ಲಿ ಏನಾದರೂ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಸರ್. ಮಂಗಳೂರು ತುಂಬ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾರೆ. ವೇದಾಸ್ ಕಾಮತ್ ಬಂದ ಮೇಲೆ ಇಲ್ಲಿ ಒಳ್ಳೆ ಇಂಪ್ರೂವ್ ಆಗಿದೆ ಸರ್. ಅವರನ್ನು ಮಂಗಳೂರು ನಗರಕ್ಕೆ ಸಿಕ್ಕಂಥ ಒಂದು ಆಧುನಿಕ ಭಗೀರಥ ಅಂತಾನೆ ಹೇಳ್ಬೋದು ಸರ್. ಭಗೀರಥ ಅಂತಾನೆ ಶಾಸಕ ವೇದವ್ಯಾಸ್ ಕಾಮತ್ರವರು ಯಾವುದೇ ಒಂದು ಹೊಸ ಕಾಮಗಾರಿಗಳನ್ನು ಅವರು ಶುರು ಮಾಡಿದ್ದಿಲ್ಲ. ರೋಡ್ ಅಭಿವೃದ್ಧಿ, ಅಭಿವೃದ್ಧಿ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ, ತೊಂದರೆ ಇಲ್ಲ. ನಿಮ್ಮ MLA ಬಂದಿದ್ದಾರಾ? ನಿಮ್ಮ ಸಮಸ್ಯೆ ಕೇಳಿದ್ದಾರೆ? ಇಲ್ಲಿ ಯಾವ MLA ಕೂಡ ಇಲ್ಲಿ ಬರಲಿಲ್ಲ, ಏನು ಮಾಡಲಿಲ್ಲ, ಝೀರೋ. ಅವರೆಲ್ಲರಿಗೆ ಒಳ್ಳೆ ಹತ್ತರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀವಿ? 10ರಲ್ಲಿ 9. 10ರಲ್ಲಿ 10 ಕೊಡ್ತಾರೆ ಸರ್. ಅವರ ಕಾರ್ಯದ ಒಂದು 8 ಕೊಡ್ಬೋದು, ಅವರಿಗೆ 10 ಕೊಡ್ಬೋದು. ದೇವರೊಬ್ಬ ದೊಡ್ಡವನು, ಅವನ ಪೂಜಿದ್ರೆ ಸಾಕು. ದೇವರೊಬ್ಬ ದೊಡ್ಡವನು, ಅವನ ಪೂಜಿದ್ರೆ ಸಾಕು ಸಾಕು. ದೇವರೊಬ್ಬ. ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಿರಣ್ ಯು ಸಿರ್ಸಿಕರ್. ನಾವಿವತ್ತು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. BJPಯ ವೇದವ್ಯಾಸ್ ಕಾಮತ್ 2ನೇ ಬಾರಿಗೆ ಇಲ್ಲಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಕಳೆದ 2 ವರ್ಷದಲ್ಲಿ ಅವರು ತಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ಜನರು ಅವರ ಬಗ್ಗೆ ಏನು ಅಭಿಪ್ರಾಯ ಹೊಂದಿದ್ದಾರೆ, ಅವರ ಕಾರ್ಯವೈಖರಿಯ ಬಗ್ಗೆ ಜನರು ಏನು ಹೇಳ್ತಾರೆ, ಅವರ ಕಾರ್ಯವೈಖರಿಗೆ ಜನರು ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಬಂದು ತಿಳ್ಕೊಂಬರೋಣ. ನಾವೀಗ ಮಂಗಳೂರು ನಗರದ ಹೃದಯ ಭಾಗದಲ್ಲಿರುವಂತಹ ಸ್ಟೇಟ್ ಬ್ಯಾಂಕ್ ಮಾರುಕಟ್ಟೆ ಪ್ರದೇಶದಲ್ಲಿದ್ದೇವೆ. ಈ ಭಾಗದಲ್ಲಿ ಜನರು ವೇದವ್ಯಾಸ್ ಕಾಮತ್ ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಈ ಮಾರ್ಕೆಟ್ ಭಾಗಕ್ಕೆ ವೇದವ್ಯಾಸ್ ಕಾಮತ್ ಅವರು ಬರ್ತಾರಾ? ನಿಮ್ಮ ಸಮಸ್ಯೆಗಳನ್ನು ಕೇಳ್ತಾರೆ? ಖಂಡಿತವಾಗ್ಲೂ ಸರ್. ಲಾಸ್ಟ್ ಟೈಮ್ ಕೂಡ ಇಲ್ಲಿ ನಮ್ಮ ಮೇಯರ್ ಜೊತೆಗೆ ಬಂದು ಒಂದು ಸತಿ ಬಸ್ ಸ್ಟ್ಯಾಂಡ್ನ ಸಮಸ್ಯೆಗಳಾದಾಗ ಕೂಡ ಅವ್ರು ಬಂದಿದ್ದಾರೆ. ಮತ್ತು ಮೊನ್ನೆ ಈಗ ಮಾರ್ಕೆಟನ್ನು ಕೂಡ ಈಗ ಹೊಸ ನಮ್ಮ ಮಾರ್ಕೆಟ್ ಕೂಡ ಅವರ ಪೀರಿಯಡಲ್ಲೇ ಆಗ್ತಾ ಇರೋದು ಸರ್. ಹಿಂಗಂದರೆ ಮೊದಲಿನ ಶಾಸಕರೆಲ್ಲ ಅದು ಆಗೋದಿಲ್ಲ ಅಂತೇಳಿ ಬಿಟ್ಟು ಹೋದಂತಹ ಒಂದು ಕೆಲಸ ಅದು. ಅದನ್ನು ಕೂಡ ಇವರ ಪೀರಿಯಡಲ್ಲಿ ಈಗ ಅದನ್ನು ಕೈಗೆತ್ತಿಕೊಂಡು ಅದು ಈಗ ಭಾಳ ಮುತುವರ್ಜಿ ವಹಿಸ್ಕೊಂಡು ಅದನ್ನು ಮಾಡ್ತಾ ಇದ್ದಾರೆ ಸರ್. ತುಂಬ ವರ್ಕ್ ಕೂಡ ತುಂಬ ಸ್ಪೀಡಾಗಿ ನಡೀತಾ ಇದೆ ಹೊಸ ಸೆಂಟ್ರಲ್ ಮಾರ್ಕೆಟ್ ಕೂಡ. ಕೆಲಸದ ಮಟ್ಟಿಗೆ ಹೇಳೋದಾದ್ರೆ ಸರ್, ಯಾವುದೇ ರೀತಿಯಲ್ಲಿ ಅವರ ಬಗ್ಗೆ 2 ಮಾತಿಲ್ಲ ಸರ್. ಅವರನ್ನು ಮಂಗಳೂರು ನಗರಕ್ಕೆ ಸಿಕ್ಕಂಥ ಒಂದು ಆಧುನಿಕ ಭಗೀರಥ ಅಂತಲೇ ಹೇಳ್ಬೋದು ಸರ್. ಸರ್ 10ರಲ್ಲಿ ಖಂಡಿತವಾಗ್ಲೂ 10 ಕೊಡ್ಬೋದು. ನಿಮ್ಮ ಶಾಸಕರು ವೇದವ್ಯಾಸ್ ಕಾಮತ್ ಈ ಮಾರ್ಕೆಟ್ ಭಾಗಕ್ಕೆ ಪ್ರದೇಶಕ್ಕೆ ಬರ್ತಾರೆ ಸರ್. ಅವರ ಅಭಿವೃದ್ಧಿ ಸಹ ಒಳ್ಳೆ ತೊಂದರೆ ಇಲ್ಲ. ಮತ್ತು ಅವರು ನಮ್ಮದು ಏನು ವಿಷಯದಕ್ಕೆ ಸಹ ಅವರು ಸ್ಪಂದನೆ ಮಾಡ್ತಾರೆ. ಮತ್ತು ಯಾವುದು ಸಹ ಇದಕ್ಕೆ ಬಂದರೆ ಸಹ ನಮ್ಮದೊಂದು ಸ್ಪಂದನೆ ಮಾಡಿ ಅದಕ್ಕೆ ಏನಾದರೂ ಇದು ಮಾಡ್ತಾರೆ ಸರ್. ಕಳೆದ 2 ವರ್ಷದಲ್ಲಿ ಏನಾದರೂ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಸರ್. ಮಂಗಳೂರು ತುಂಬ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾರೆ. ಇಲ್ಲಿ ತುಂಬ ಕಡೆ ಮಾಡಿದ್ದಾರೆ. ನಮ್ಮ ಸೈಡಲ್ಲಿ ಸಹ ಮಾಡಿದ್ದಾರೆ ತುಂಬ ಇದರಲ್ಲಿ. ಅದೇ ಅಭಿವೃದ್ಧಿ ಆಗಲಿ ಅಲ್ಲ, ನಮ್ಮ ಮಸೀದಿ ಒಂದು ಫಂಡ್ ವಿಷಯದಲ್ಲಿ ಅದು ಯಾವುದ್ರ ವಿಷಯದಲ್ಲಿ ನಮಗೆ ಅವರು ಕೊಟ್ಟಿದ್ದಾರೆ. ಮತ್ತು ನಮ್ಮದು ರೋಡ್ ವಿಷಯದಲ್ಲಿ ಸಹ ನಮಗೆಲ್ಲ ಇದು ಸ್ಪಂದನೆ ಮಾಡಿದ್ದಾರೆ. ಮತ್ತು ಅಂಥ MLA ಪಡಲಿಕ್ಕೆ ನಮ್ಗೆ ಸಹ ಇನ್ನು ಸಹ ನಾವು ಪುಣ್ಯ ಮಾಡಬೇಕು ಸರ್. ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10ರಲ್ಲಿ 10 ಕೊಡ್ತಾರೆ ಸರ್. ಮಾರ್ಕೆಟ್ ಪ್ಲೇಸ್ ಇದು ಆಯಿತಾ. ಇಲ್ಲಿ ಕೆಲವೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಅಂತ ತುಂಬ ವರ್ಷಗಳಿಂದ ಬೇಡಿಕೆ ಇತ್ತು. MLA ವೇದವ್ಯಾಸ್ ಕಾಮತ್ ಇಲ್ಲಿ ಬರ್ತಾರಾ? ಇಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರಾ? ಬರ್ತಾರೆ. ಒಂದು ತಿಂಗಳಿಗೊಮ್ಮೆ ಆದರೂ ಬಂದು ವಿಸಿಟ್ ಕೊಡ್ತಾರೆ. ನಮ್ಮ ಹತ್ರ ಎಲ್ಲ ಮಾತಾಡ್ತಾರೆ. ಇಲ್ಲಿ ಮಾರ್ಕೆಟ್ಗೆ ಆಗಲಿ ಬಸ್ ಸ್ಟ್ಯಾಂಡ್ಗೆ ಆಗಲಿ. ಈಗ ಇತ್ತೀಚೆಗೆ ಅಷ್ಟೇ ಎಲ್ಲ ಬಸ್ ಸ್ಟ್ಯಾಂಡ್ಗೆಲ್ಲ ಇದು ಮುಚ್ಚಿಗೆಲ್ಲ ಮಾಡಿದರು. ಎಲ್ಲ ವ್ಯವಸ್ಥೆ ಒಳ್ಳೆ ಮಾಡ್ತಾರೆ. ವೇದವ್ಯಾಸ್ ಕಾಮತ್ ಬಂದ ಮೇಲೆ ಇಲ್ಲಿ ಒಳ್ಳೆ ಇಂಪ್ರೂವ್ ಆಗಿದೆ. ಅಂದರೆ ನೀವು ಒಂದು ವೇಳೆ ಏನೇ ಸಮಸ್ಯೆ ಇದ್ದರೆ ನೀವು ಕಾಲ್ ಮಾಡಿದರೆ ಅವ್ರು ರೆಸ್ಪಾಂಡ್ ಮಾಡ್ತಾರೆ? ಬರ್ತಾರೆ. ಏನಿದ್ರು ಕಾಲ್ ಮಾಡಿ ಇಲ್ಲದೆ ಅವರ PA ಅವರ ಹತ್ರ ಮಾತಾಡಿಸಿ ಏನಾದರೂ ಒಂದು ಕ್ರಮ ಕೈಗೊಳ್ತಾರೆ. ಏನೂ ತೊಂದರೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ವೇದವ್ಯಾಸ್ ಕಾಮತ್ರ ಬಗ್ಗೆ ಮಾತಾಡಲಿಕ್ಕೆ ಎಲ್ಲ ಒಳ್ಳೆ. ಯಾಕಂದರೆ 2 ವರ್ಷಗಳಲ್ಲಿ ತುಂಬ ಕಡೆ ಏನು ವರ್ಕ್ ಮಾಡಿಲ್ಲ ಅಂತ ಹೇಳ್ತಾರೆ. ಇಲ್ಲಪ್ಪ, ಕಾಣ್ತದಲ್ಲ ಸರ್, ವರ್ಕ್ ಮಾಡಿದ್ದೇ ಕಾಣ್ತದಲ್ಲ. ಈಗ ಬಸ್ ಸ್ಟ್ಯಾಂಡ್ ನೋಡಿ, ಈಚೆಗೆ ಆದ ಸ್ವಲ್ಪ ಲೇಟ್ ಆಯಿತು, ಆದರೆ ಸಹ ಫಸ್ಟ್ ಕ್ಲಾಸ್ ಮಾಡಿದ್ದಾರೆ. ಕೆಲಸ ಎಲ್ಲ ಮಾಡ್ತಾರೆ. ಇಲ್ಲಿ ಬೀದಿ ಬದಿ ಅಂಗಡಿ ಅವರಿಗೆಲ್ಲ ಹೆಲ್ಪ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ತೊಂದರೆ ಇಲ್ಲ. ಅವರ ಕಾರ್ಯವೈಖರಿಗೆ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10ರಲ್ಲಿ ಒಂದು 9.5 ಮಾರ್ಕ್ಸ್ ಕೊಡ್ಬೋದು, ತೊಂದರೆ ಇಲ್ಲ. ಎಲ್ಲ ಅದಕ್ಕೆ ಏನು ಹೇಳಿದ್ರು ಅವರು ಇಲ್ಲ ಅಂತ ಹೇಳಿದ್ರು. ಏನು ಬೇಕಾದರೂ ಮೊದಲು ಮಾತಾಡ್ತಾರೆ. ನೋಡಿ, ನನ್ನ ಅಭಿಪ್ರಾಯ ಏನು ಅಂತ ಹೇಳಿದರೆ, ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು
ಶಾಸಕ ವೇದವ್ಯಾಸ್ ಕಾಮತ್ರವರು ಈ 2 ವರ್ಷದಲ್ಲಿ ಯಾವುದೇ ರೀತಿಯ ಒಂದು ಯೋಜನೆಗಳನ್ನು ಇಲ್ಲಿ ತಂದಿದ್ದಿಲ್ಲ, ಯಾವುದೇ ಒಂದು ಹೊಸ ಕಾಮಗಾರಿಗಳನ್ನು ಅವರು ಶುರು ಮಾಡಿದ್ದಿಲ್ಲ. ನೋಡಿ, ಅವರಿಗೆ ನಾನು ಮಾರ್ಕ್ ಕೊಡಲಿಕ್ಕೆ ನಾನು ಇವತ್ತು ತಯಾರಿಲ್ಲ. ಆದರೂ ಕೂಡ ನಾವು ಎಷ್ಟು ಕನಿಷ್ಠ ಅಂತ ಹೇಳಿದರೆ, ಎಷ್ಟು ದೊಡ್ಡ ಒಂದು ಸ್ಟೂಡೆಂಟಿಗೆ ಕೂಡ ಒಂದು ಮಾರ್ಕ್ಸ್ 3 ರಿಂದ 4 ಮಾರ್ಕ್ ಕೊಡ್ತಾರೆ. ಅಷ್ಟವರಿಗೆ ಕೊಡುವುದು ಬಿಟ್ಟು ಅದಕ್ಕಿಂತ ಜಾಸ್ತಿ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ನಮ್ಮ ಶಾಸಕರು ವೇದವ್ಯಾಸ್ ಕಾಮತ್ ಯಾವಾಗಲೂ ಬಂದು ನಮ್ಮನ್ನು ಕೇಳಿಕೊಂಡು ಹೋಗಿ ನಮಗೆಲ್ಲ ಬೇಕಾದ ಒಂದು ಸೌಲಭ್ಯ ಎಲ್ಲ ಮಾಡಿ ಕೊಡ್ತಾರೆ. ನಮಗೆ ಇದೆಲ್ಲ ಮಾಡಿದ್ದವರೇ, ಮೇಲ್ ಪೂರೇ ಇರಲಿಲ್ಲ ನಮಗೆ, ಅದನ್ನು ಅವರೇ ಮಾಡಿ ಕೊಟ್ಟದ್ದು. ನಿಮ್ಮ ಶಾಸಕರು ಇಲ್ಲಿ ಬರ್ತಾರಾ? ಬರ್ತಾರೆ. ನಾವು ಮಾರ್ಕೆಟ್ ಬಗ್ಗೆ ಅವರ ಹತ್ರ ಕೇಳಿದ್ದೀವಿ. ಏನು ಹೇಳಿದ್ದಾರೆ? ಆಯ್ತು, ಇಲ್ಲೇ ನಿಮಗೆ ವ್ಯವಸ್ಥೆ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ 2 ವರ್ಷದಲ್ಲಿ ಏನಾದರೂ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರಾ ಇಲ್ಲಿ? ಹಾಂ, ಬಂದು ಎಲ್ಲ ಮಾಡಿದ್ದಾರೆ. ನಮ್ಮ ಹತ್ರ ಎಲ್ಲ ವಿಚಾರಿಸ್ತಾರೆ ಬಂದು. ಏನು ಹೇಳ್ತೀರಿ ನಿಮ್ಮ ಶಾಸಕರ ಬಗ್ಗೆ ಏನು ಹೇಳ್ತೀರಿ? ಒಳ್ಳೆ ಕೆಲಸ ಮಾಡಿದ್ದಾರೆ. ಮಂಗಳೂರು ದಕ್ಷಿಣ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂತಹ ಮೀನುಗಾರಿಕಾ ಬಂದರಿನಲ್ಲಿ ನಾನಿದ್ದೇನೆ. ಇಲ್ಲಿಯ ಜನರು ಏನು ಹೇಳ್ತಾರೆ, ವೇದವ್ಯಾಸ್ ಕಾಮತ್ ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತಾರೆ ಕೇಳಿ ತಿಳಿಯೋಣ. ಯಾಕಂದರೆ ಈ ಒಂದು ಮೀನುಗಾರಿಕಾ ಬಂದರಿನಲ್ಲಿ ಪ್ರತಿದಿನ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗುತ್ತೆ. ಹಾಗೆಯೇ ನೂರಾರು ದೋಣಿಗಳು, ಮೀನುಗಾರಿಕಾ ಬೋಟ್ಗಳು ಇಲ್ಲಿ ಲಂಗರು ಹಾಕ್ತವೆ. ಮೀನುಗಾರರಿಗೆ ಹಾಗೆ ಮೀನುಗಾರಿಕಾ ಕೆಲಸ ಮಾಡುವವರಿಗೆ ಇಲ್ಲಿಯ ಮೂಲಭೂತ ವ್ಯವಸ್ಥೆಗಳಿದೆಯಾ, ಅಥವಾ ಇಲ್ಲಿಯ ಶಾಸಕರು ಈ ಮೂಲಭೂತ ವ್ಯವಸ್ಥೆಗಳಿಗೆ ಅಥವಾ ಇಲ್ಲಿರುವ ಸಮಸ್ಯೆಗಳಿಗೆ ಸ್ಪಂದನೆ ಕೊಡ್ತಾರಾ ಅನ್ನೋದನ್ನು ಇಲ್ಲಿಯ ಮೀನುಗಾರರಿಂದನೇ ಕೇಳಿ ತಿಳಿಯೋಣ. ಯಾರು ಕೇಳೋದು? ನಾವೇ ದುಡಿಬೇಕು, ನಾವೇ ತೆಗಿಬೇಕು. ಬೆಳಗ್ಗೆ 3 ಗಂಟೆ ಬರ್ತೇವೆ, ನಾವು ಒಂದು 5-6 ಬಟ್ಟೆ ತೆಗ್ತೇವೆ, ಮಾಡ್ತೇವೆ. ನಮಗೇನು ಸಿಗ್ತದೆ? ಒಂದು 500 ರೂಪಾಯಿ 600 ರೂಪಾಯಿ ಮನೆಗೆ ದುಡಿಯುತ್ತೆ ಅಷ್ಟು. ಅಲ್ಲ, ಶಾಸಕರ ಬಗ್ಗೆ ಶಾಸಕರಿಗೆ ಬರೋದಿಲ್ಲ, ಯಾರು ಏನು ಬರಲ್ಲ, ಏನು ಮಾಡೋದು? ನಿಮ್ಮ ಶಾಸಕರು ವೇದವ್ಯಾಸ್ ಕಾಮತ್ ಕಳೆದ 2 ವರ್ಷದಲ್ಲಿ ಇಲ್ಲಿ ಏನಾದರೂ ಬಂದಿದ್ದಾರಾ? ನಿಮ್ಮ ಹತ್ರ ಮಾತಾಡಿದಾರಾ? ಹೌದು, ಮಾತಾಡಿದ್ದಾರೆ. ನಮ್ಮ ಮನೆಗೆ ಬಂದಿದ್ದಾರೆ. ಅದು ಸತ್ಯವಾಗಿ ಎಲ್ಲ ಕೇಳಿದ್ದಾರೆ ನಮ್ಮ ಹತ್ರ. ನಾವು ಹೇಳಿದ್ದೇವೆ, ಬೋಟು ಅವರಿಗೆ ಸಂಪಾದನೆ ಇಲ್ಲ, ಬೋಟ್ ಎಲ್ಲ ಮೇಲೆ ಆಗಿದೆ. ಹೌದು, ಶಾಸಕರು ಎಲ್ಲಿದ್ದಾರೆ? ನಾವು ಹುಡ್ಕೊಂಡು ಹೋಗ್ಲಿಕ್ಕೆ ನಾವು 3 ಗಂಟೆಗೆ ಇಲ್ಲಿಗೆ ಬರ್ತೇವೆ, 12 ಗಂಟೆಗೆ ಮನೆಗೆ ಹೋಗ್ತೇವೆ. ಎಲ್ಲಿ ನಮಗೆ ಶಾಸಕರು ಬರುವುದಿಲ್ಲ? ಹಾಗಾದ್ರೆ ಬರ್ತಾರೆ, ಅವ್ರದ್ದು ಎಲ್ಲಿಗೆ ದೊಡ್ಡ ದೊಡ್ಡ ಕಾರ್ಯ ಇದಕ್ಕೆ ಎಲ್ಲ ಬರ್ತಾರೆ. ನಾವು ಹೋಗ್ಲಿಕ್ಕೆ ಆಗ್ತೇವೆ. ನಿಮ್ಗೆ ಇಲ್ಲೆಲ್ಲ ಏನಾಗಬೇಕು ನಮಗೆ? ಯಾಕಂದ್ರೆ ಇಲ್ಲೆಲ್ಲ ತುಂಬಾ ವ್ಯವಸ್ಥೆ ಇಲ್ಲ ಅಲ್ವಾ? ಅಲ್ಲ, ಈಗ ವ್ಯವಸ್ಥೆ ನಾವು 3 ಗಂಟೆಗೆ ಬರ್ತೇವೆ ಇಲ್ಲಿ, ನಾವು 12 ಗಂಟೆಗೆ ಮನೆಗೆ ಹೋಗ್ತೇವೆ. ಇಲ್ಲಿದ್ದು ವ್ಯವಸ್ಥೆ ಎಲ್ಲ ಅಂದ್ರೆ ಸೆಕ್ಯೂರಿಟಿ ಇಲ್ಲ ಇಲ್ಲಿ? ಇಲ್ಲ, ಯಾವುದು ಸೆಕ್ಯೂರಿಟಿ. ಈಗ ನಿಮ್ಮ MLA 2 ವರ್ಷ ಆಯ್ತಲ್ವಾ ವಿನ್ ಆಗಿ, ಇಲ್ಲಿ ಬಂದಿದ್ದಾರಾ? ನಿಮ್ಮ ಸಮಸ್ಯೆಗಳನ್ನ ಕೇಳಿದಾರಾ? ಒಂದು ಬಾರಿ ಬಂದು ರೌಂಡ್ ಹೊಡೆದು ಹೋಗಿದ್ದಾರೆ ಅಷ್ಟೇ. ಇಲ್ಲಿದು ಸಮಸ್ಯೆ ತುಂಬ ಉಂಟು, ಏನು ಕೇಳಲಿಲ್ಲ. ಏನು ಸಮಸ್ಯೆ ಅಂದರೆ ನೋಡಿ, ಇಷ್ಟು ದೊಡ್ಡ ದೊಡ್ಡ ಕೋಟಿಗಟ್ಟಲೆ ಇಲ್ಲಿ ಬೋಟ್ಗಳುಂಟು. ನನ್ನ ಧಕ್ಕೆ ಒಳಗೆ ಒಂದು CC ಕ್ಯಾಮರಾ ತೋರಿಸಿ. ಮೀನುಗಾರಿಕೆ ಇಲಾಖೆಯವರು ಯಾಕೆ ಅದನ್ನು ಮಾಡಲಿಲ್ಲ? ಇಲ್ಲಿ ಭದ್ರತೆ ಇಲ್ಲ ಅಲ್ಲ? ಅದಾಗ ಹೇಳಿದ್ರಲ್ಲ ಇಂದಿರಕ್ಕ, ಅದನ್ನೇ ನಾನು ಹೇಳೋದು. ನಾನು ಯಾವ ಪಾರ್ಟಿ ಪರವಾಗಿ ಮಾತಾಡೋದಲ್ಲ. MLA ಮೇಲೆ ಕೋಪವನ್ನು ನಮಗಿಲ್ಲ. ಅವರು ನಮ್ಮ ಊರಿನ MLA. ನಮ್ಮದು ಇದು ಮಾಡಿಕೊಡಲಿ, ಒಂದು ಮೀನುಗಾರಿಗೆ ಒಂದು ವ್ಯವಸ್ಥೆ ನಮ್ಮ ನಾಡದೋಣಿಗೆ ದಯಮಾಡಿ ಸರ್ ಕಾಮತ್ ಅವರೇ, ಊರಿನ ಒಂದು ದೋಣಿಯವರಿಗೆ ಒಂದು ವ್ಯವಸ್ಥೆ ಮಾಡಿಕೊಡಿ. ಯಾವುದೇ ಥರದ ಸೇಫ್ ಇಲ್ಲ, ಭದ್ರತೆ ಇಲ್ಲ, ಯಾವುದೇ ಥರದ ಭದ್ರತೆ ಇಲ್ಲ. ವ್ಯಾಪಾರ ಮಾಡೋರಿಗೆ ಒಂದು ಫೆಸಿಲಿಟೀಸ್ ಇಲ್ಲ. ವ್ಯಾಪಾರ ಮಾಡಿ ಮೀನಿಲ್ಲದೆ ತುಂಬ ಕಷ್ಟಗಳುಂಟು. ವ್ಯಾಪಾರ ಮಾಡೋರಿಗೆ ಏನಾದರೂ ಒಂದು ಫೆಸಿಲಿಟೀಸ್ ಕೊಡಬೇಕು, ಅಂದರೆ ಭದ್ರತೆ ಕೊಡಬೇಕು, ಏನಾದರೂ ಸಹಾಯ ಮಾಡಬೇಕು. ಇಲ್ಲಿ MLA ವೇದವ್ಯಾಸ್ ಕಾಮತ್ ಬಂದಿದ್ದಾರಾ? ನಿಮ್ಮ ಸಮಸ್ಯೆಗಳನ್ನ ಕೇಳಿದಾರಾ? ಅವರು ಬರ್ತಾನಿದ್ದಾರೆ. ಅವರೆಲ್ಲರಿಗೆ ಒಳ್ಳೇದು ಮಾಡ್ತಾರೆ. ಅವರು ಯಾವ ಜಾತಿ ಭೇದ ಏನು ಇಲ್ಲದೆ ಒಳ್ಳೇದನ್ನೇ ಮಾಡ್ತಾರೆ. ಅವರು ಈಗ ಒಳ್ಳೇದು ಮಾಡ್ತಾರೆ, ಇನ್ನೂ ಒಳ್ಳೇದು ಮಾಡ್ತಾರೆ. ಬಂದಿದ್ದಾರೆ, 1-2 ಸಲ ಬಂದು ಹೋಗಿದ್ದಾರೆ. ಸಮಸ್ಯೆಯನ್ನು ಕೇಳಲಿಲ್ಲ ಅವರು. ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ, 2 ಸಲ ಬಂದಿದ್ದಾರೆ. ಸಮಸ್ಯೆ ಏನು ವಿಷಯ, ಇಲ್ಲಿಂದ ವಿಷಯ ಕೇಳಲಿಲ್ಲ. ಯಾರು ಇಷ್ಟುವರೆಗೆ ಮಾತಾಡಲಿಲ್ಲ. ಅವರು ಓಟುಗೋಸ್ಕರ ನಮ್ಮ ಹತ್ರ ಕೇಳಲಿಕ್ಕೆ ಬರೋದಿಲ್ಲ. ಓಟ್ ಹಾಕಬೇಕು, ಎಲ್ಲರೂ ಬಂದು ಕೇಳ್ತಾರೆ. ಇದಕ್ಕೆ ಸಮಸ್ಯೆ ಅವ್ರು ಕೇಳಬೇಕಲ್ಲ, ನಾವು ಹೋಗಿ ಅವ್ರ ಹತ್ರ ಅಲ್ಲ. ಅವ್ರು ಬಂದು ನಮ್ಮ ಹತ್ರ ಓಟು ಬರುವಾಗ ಕೇಳುವುದಿಲ್ಲ. ಅವ್ರು ನಮ್ಮ ಹತ್ರ ಬಂದು ಓಟು ಎಲೆಕ್ಷನ್ ಬರುವಾಗ ಬರ್ತಾರೆ ನಮ್ಮ ಹತ್ರ, ಓಟು ನಮಗೆ ಹಾಕಬೇಕು. ಹಾಗೆ ಇದು ನಮ್ಮ ಪರಿಹಾರ ಅವ್ರಿಗೆ ಬಂದು ಕೇಳಬೇಕು.
ಶಾಸಕರು ವೇದವ್ಯಾಸ್ ಕಾಮತ್ ಇಲ್ಲಿಯ ಸಮಸ್ಯೆಗಳನ್ನು ಕೇಳಲಿಕ್ಕೆ ಇಲ್ಲಿ ಬಂದಿದ್ದಾರೆ. 2 ವರ್ಷದಲ್ಲಿ ಏನೆಲ್ಲ ಮಾಡಿದ್ದಾರೆ? ಏನು ಮಾಡಲಿಲ್ಲ, ಝೀರೋ. ಹೇಳೋದಾದರೆ ಝೀರೋ. ನೋಡಿ ಇಲ್ಲಿ ಅವಸ್ಥೆ ನೋಡಿ, ಒಂದು ಟಂಟ್ ಇಲ್ಲ, ಒಂದು ಇಲ್ಲಿ ನಾಗರಿಕರ ಒಂದು ಅವಸ್ಥೆ ನೋಡಿ. ಎಲ್ಲ ಕೂಲಿ ಕಾರ್ಮಿಕರು ದುಡಿತಕ್ಕಂಥ ಒಂದು ಪ್ರದೇಶ. ಮಂಗಳೂರು ಅಂದರೆ ಮೀನುಗಾರಿಕೆ ಇದ್ದರೆ ಮಾತ್ರ ಇಲ್ಲಿ ಎಲ್ಲದಕ್ಕೂ ಉದ್ಯೋಗಕ್ಕೆ ಸಿಗುವಂತಹ ಒಂದು ಪರ್ಯಾಯ ವ್ಯವಸ್ಥೆ ಅಂದರೆ ಇಲ್ಲಿದೆ. ಆದರೆ ನಮ್ಮ ಶಾಸಕರು ಇಲ್ಲಿ ತಿರುಗಿ ನೋಡಲಿಲ್ಲ ಇಷ್ಟವರೆಗೆ. ನೋಡಿ ಅಲ್ಲಿ ಚರಂಡಿ ನೋಡಿ, ಇದೊಂದು ಮುಚ್ಚಲಿಗಿಲ್ಲ, ಇಲ್ಲೊಂದು ಟಂಟ್ ಇಲ್ಲ, ಏನು ವ್ಯವಸ್ಥೆ ಮಾಡಲಿಲ್ಲ. ನೀರಿನ ವ್ಯವಸ್ಥೆ ಸರಿ ಇಲ್ಲ. ಸಮುದ್ರ ಇದು ಹತ್ತಿರವೇ ಇದೆ, ಒಂದು ಟ್ಯಾಪ್ ನೀರು ಸಹ ಇಲ್ಲಿ ಇರಲಿಲ್ಲ, ಶೌಚಾಲಯ ಇಲ್ಲ. ಈಗ 2 ವರ್ಷ ಆಯಿತು ಎಲೆಕ್ಷನ್ ಆಗಿ, ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು. ಇಲ್ಲಿ ಬರಲೇ ಇಲ್ವಾ? ವಿಸಿಟೇ ಮಾಡಲಿಲ್ಲ, ಒಂದು ಸಲ ವಿಸಿಟ್ ಮಾಡಲೇ ಇಲ್ಲ. ಅವರು ಎಲೆಕ್ಷನ್ ಆಗ ಬರ್ತಾರೆ, ಓಟ್ ತೆಗಿತಾರೆ, ಹೋಗ್ತಾರೆ. ಮತ್ತೆ ಇನ್ನು 3 ವರ್ಷ ಹೋಗಬೇಕು ಬಂದು ತಿರುಗಿಸಿ ನೋಡಲಿಕ್ಕೆ ಅಷ್ಟೇ. ಈಗ ನೀವು ಇಲೆಕ್ಷನ್ ಮೊದಲು ಇಲ್ಲಿ ಏನು ಬೇಡಿಕೆ ಇಟ್ಟಿದ್ರಿ? ಆ್ಯಕ್ಚುಲಿ ಬೇಡಿಕೆ ಇದ್ರೆ ಅಂದರೆ ನಮ್ಮಲ್ಲಿ ಬೋಟ್ನವರಿಗೆ ಸಬ್ಸಿಡಿ ಡೀಸೆಲ್ದು. 2ನೇದು ನಮ್ಮದು ಇಲ್ಲಿ ದುಡಿಯತಕ್ಕಂಥ ಕಾರ್ಮಿಕರಿಗೆ ಏನು ವೆಚ್ಚ ಸಿಗಬೇಕು ಅದಕ್ಕೆ ಬೇಡಿಕೆ ಇಟ್ಟಿದ್ದೇವೆ. 3ನೇದು ಇಲ್ಲೇ ವ್ಯವಸ್ಥೆ ನೋಡಿ, ನೀವು ವಿಡಿಯೋ ನೋಡಿ, ಇಲ್ಲಿ ನೋಡಿ ಈಗ ಕಾರ್ಮಿಕರು ಈ ಬಿಸಿಯಲ್ಲಿ ಹೇಗೆ ದುಡಿತಾರೆ ಸಾಧ್ಯ ಇಲ್ಲ. ಇದು ಬೇಡಿಕೆ ಇಟ್ಟಿದ್ದೇವೆ, ಏನು ಇಷ್ಟವರೆಗೆ ಮಾಡಲಿಲ್ಲ. ನಾವು ಹೋಗಿ ಅವರ ಹತ್ರ ಹೇಳಿದರೆ ಅವರು ಬರ್ತಾ ಇರ್ತಾರೆ. ನಮಗೆ ಕೆಲವು ಸಮಸ್ಯೆಗಳಲ್ಲಿ ಸ್ಪಂದಿಸಿದ್ದಾರೆ. ಇನ್ನು ಕೂಡ ಹಲವಾರು ಕೆಲಸ ಉಂಟು. ಅದು ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ ಸಪೋರ್ಟ್ ಮಾಡಬೇಕು. ಕೆಲವೊಮ್ಮೆ ವಿಸಿಟ್ ಮಾಡ್ತಾರೆ, ಮಾಡಲಿಲ್ಲ ಅಂತಿಲ್ಲ. ಕೆಲವು ಸಮಸ್ಯೆಗೆ ನಾವೇ ಹೋಗಿ ಅವರ ಆಫೀಸಿಗೆ ಹೋಗಿ ಅವರ ಹತ್ರ ಮನವಿ ಮಾಡ್ತೇವೆ. 2 ವರ್ಷದಲ್ಲಿ ನಮಗೆ ಬೇಕಾದಂತೆ ಕೆಲಸ ಇಲ್ಲಿ ಆಗಲಿಲ್ಲ. ಸರ್ಕಾರ ಈಗ ಬದಲಾವಣೆ ಆಗಿದೆ. ಸರ್ಕಾರ ಬದಲಾವಣೆ ಆಗಿ ಅವರಿಗೆ ಬೇಕಾದಷ್ಟು ಅನುದಾನದ ಕೊರತೆ. ಇವರು ಕೇಳಿದಷ್ಟು ಅನುದಾನ ಸರ್ಕಾರ ಕೊಡುವುದಿಲ್ಲ. ತಾವು ನೋಡಿರ್ಬೋದು, ಈಗಾಗಲೇ ಎಲ್ಲ ಶಾಸಕರಿಗೆ ಬೇಕಾದಷ್ಟು ಅನುದಾನ ಬಂದಿದೆ. ನಮ್ಮ ಶಾಸಕರಿಗೆ ಕರಾವಳಿಗೆ ಏನೂ ಬರಲಿಲ್ಲ. ಸರಿಯಾದ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿಲ್ಲ ಇಲ್ಲಿ. ಯಾರಾದರೂ ಈಗ ಬೇಸಿಗೆಗಾಲ, ತುಂಬ ಬೇಸಿಗೆಗಾಲ, ಬಾಯಾರಿಕೆ ಆಗ್ತದೆ. ಎಲ್ಲಿಯಾದರೂ ಹೋದರೆ ಸಹ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಬಾತ್ರೂಮ್ ಸರಿಯಾಗಿ ವರ್ಕ್ ಆಗೋದಿಲ್ಲ. ಒಂದು ಸುಲಭ ಶೌಚಾಲಯ ಉಂಟು, ಅದರಲ್ಲಿ ಸರಿಯಾಗಿ ನೀರಿಲ್ಲ, ಕ್ಲೀನಿಂಗ್ ಇಲ್ಲ. ಅದನ್ನು ಕೂಡ ಸರಿ ಮಾಡಿ ಕೊಡಬೇಕು. ಸರ್ಕಾರವೇ ಇದರ ಮೀನುಗಾರಿಕೆಯ ಇದರ ಜವಾಬ್ದಾರಿ ತಗೊಂಡು ಇಲ್ಲಿ ಮೂಲಭೂತ ಸೌಕರ್ಯಗಳನ್ನೆಲ್ಲ ಒದಗಿಸ್ಕೊಳ್ಬೇಕು. ನಿಮ್ಮ MLA ಬಂದಿದ್ದಾರಾ? ನಿಮ್ಮ ಸಮಸ್ಯೆ ಕೇಳಿದಾರ? ಇಲ್ಲಿ ಯಾವ MLA ಕೂಡ ಇಲ್ಲಿ ಬರಲಿಲ್ಲ. ವೀಟಿಗಾದರೂ ಬರಲಿಲ್ಲ, ಮತ್ತು ದೇವದಾಸ್ ಕಾಮತ್ ಕೂಡ ಇಲ್ಲಿ ಬರಲಿಲ್ಲ. ಇಲ್ಲಿ ಓಟು ಇರುವಾಗ ಎಲ್ಲ MLA ಅವರು ಇಲ್ಲಿ ಬರ್ತಾರೆ. ಎಲ್ಲ MLA ಅವರು ಇಲ್ಲಿ ಬರ್ತಾರೆ ಓಟ್ ಕೇಳುವಾಗ. ಬಂದು ಕೈ ಮುಗಿದು ಹೋಗ್ತಾರೆ. ಹೀಗೆ ಬೇರೆ ಎಂತ ಇಲ್ಲಿ ಬಂದು ಒಳ್ಳೆ ಕೆಲಸ ಯಾವುದು ಸಹ ಮಾಡಲಿಲ್ಲ. ನೀರಿನ ವ್ಯವಸ್ಥೆ ಮತ್ತು ಇಲ್ಲಿ ಚರಂಡಿ ವ್ಯವಸ್ಥೆ ಏನು ಮಾಡಲಿಲ್ಲ. ನಡುಗಡ್ಡೆ ಅಂತಿರುವ ತೋಟ ಬೆಂಗ್ರೆಯಲ್ಲಿ ಏನೆಲ್ಲ 2 ವರ್ಷದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ವರ್ಕ್ಗಳಾಗಿದ್ದಾವೆ? ಏನಾದರೂ MLA ವೇದವ್ಯಾಸ್ ಕಾಮತಲ್ಲಿ ವಿಸಿಟ್ ಮಾಡಿದಾರಾ? ಅಲ್ಲಿಯ ಜನರ ಸಮಸ್ಯೆಗಳನ್ನು ಆಲಿಸಿದಾರಾ? ನೋಡೋಣ. ಈ ಭಾಗದಲ್ಲಿ ಅಂದರೆ ಬೆಂಗ್ರೆ ಭಾಗದಲ್ಲಿ ಕಳೆದ 2 ವರ್ಷದಲ್ಲಿ ಏನು ಡೆವಲಪ್ಮೆಂಟ್ ವರ್ಕ್ಗಳಾಗಿದ್ದಾವೆ? MLA ಅವರು ಇಲ್ಲಿ ಬರ್ತಾರಾ? MLA ಅವರು ವೇದವ್ಯಾಸ್ ಕಾಮತ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಮತ್ತು 2 ವರ್ಷದಿಂದ ಇಂಪ್ರೂವ್ಮೆಂಟ್ ಆಗಿದೆ. ಮುಂಚೆಗಿಂತ ಈಗ ಅಂಡರ್ ವಾಟರ್ ಸಪ್ಲೈ ಆಗ್ತದೆ, ಮತ್ತು ರೋಡ್ಸ್ ಎಲ್ಲ ಆಗಿದೆ, ಮತ್ತು ಸ್ಟ್ರೀಟ್ ಲೈಟಲ್ಲಿ ಎಲ್ಲ ತುಂಬ ಕೆಲಸ ಆಗಿದೆ. ಇಂಪ್ರೂವ್ಮೆಂಟ್ ಆಗ್ತಾ ಉಂಟು, ಮುಂಚೆಗಿಂತ ಚೇಂಜ್ ಆಗಿದೆ. ಈಗಾಗಲೇ ಬೆಂಗ್ರೆಯಲ್ಲಿ ನಮ್ಮದು MLA ಆಗಿ ವೇದವ್ಯಾಸ್ ಕಾಮತ್ ಅವರು ಸತತ 2 ವರ್ಷದ ಅವಧಿಯಲ್ಲಿ ಈಗಾಗಲೇ ನಮ್ಮ ಬೆಂಗ್ರೆಗೆ ಶಾಸಕ MLA ಆಗಿದ್ದಾರೆ. ಬೆಂಗ್ರೆಗೆ ಅವರದೇ ಶಾಸಕರು. ಆದರೆ ಅವರು ರೋಡಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಮುಂಚೂಣಿಯಲ್ಲಿದ್ದಾರೆ ಕೆಲಸದಲ್ಲಿ. ಆಗಲೇ ಇತ್ತೀಚೆಗೆ ಒಂದು ವಾರದಿಂದ ಬಂದು ಸಾಧಾರಣ ಒಂದು 5 ಲಕ್ಷದ ಒಂದು ಪ್ರಾಜೆಕ್ಟ್ ಮತ್ತೊಂದು 6 ಲಕ್ಷದ ಪ್ರಾಜೆಕ್ಟನ್ನು ಈಗಾಗಲೇ ಮಾಡಿದ್ದಾರೆ.
ಮತ್ತು ಬೆಂಗರೆಯಲ್ಲಿ ಏನಾದರೂ ನಮಗೆ ಸಮಸ್ಯೆಗಳಿದ್ದರೆ ಇದರ ಬಗ್ಗೆ ನಾವು ಅವರಿಗೆ ಫೋನ್ ಮುಖಾಂತರ ಆದರೂ ಒಂದು ಕಾಲ್ ಮಾಡಿದರೆ ನಮಗೆ ಪಕ್ಕನೆ ಒಂದು ರೆಸ್ಪಾನ್ಸ್ ಕೊಟ್ಟು ಬೆಂಗರೆಯ ಜನಗಳ ಬಗ್ಗೆ, ಒಂದು ಮೀನುಗಾರರ ಬಗ್ಗೆ ತುಂಬಾ ಅವರು ಸ್ವಲ್ಪ ಕೇರನ್ನು ತೆಗೆತಾರಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಯಾಕಂದರೆ ಒಂದು ಒಳ್ಳೆಯ MLA ಶಾಸಕರಂದರೆ ವೇದವಾಸ್ ಕಾಮತ್ ಅಂದರೆ ನಾವು ಹೇಳ್ಬೋದು. ಒಂದು 10ರಲ್ಲಿ 10 ಕೊಡ್ಬೋದಂತ ನಾನು ಇಚ್ಛೆ ಪಡ್ತೇನೆ. ಯಾಕೆಂದರೆ ಬೆಂಗ್ರೆಗೆ ನಮಗೆ ಸ್ಪಂದನೆ ಮುಖ್ಯ. ಅದರಲ್ಲಿ ಹೇಳಿದಾಗ 10 ಕೊಡ್ಬೋದಾ, ಹಾಗೆ ಕೆಲಸ ಮಾಡ್ತಿದ್ದಾರೆ. 10ರಲ್ಲಿ 9 ಕೊಡ್ಬೋದು ಸರ್ ಅವರಿಗೆ. ಯಾಕಂದರೆ ನಮ್ಮದು ನಮ್ಮ ಊರಿನ ಅಧ್ಯಕ್ಷರಿದ್ದಾರೆ, ಅವರು ಸಹ ಅವರೊಟ್ಟಿಗೆ ಸ್ಪಂದನೆಯಲ್ಲಿದ್ದಾರೆ. ಹಾಗಾಗಿ ಅವರು ಅವರ ಹತ್ರ ಮಾತನಾಡಿದರೆ ಅವರು ನಮಗೆ ಒಳ್ಳೆಯ ರೆಸ್ಪಾನ್ಸ್ ಕೊಡ್ತಾರೆ. ಬರ್ತಾರೆ ಅವರು ಡೈಲಿ. ಅವರು ನಾವು ಅಲ್ಲಿ ಯಾವುದು ಕೆಲಸ ಇದ್ದಾರೆ ಬಂದು ಅವರಲ್ಲಿ ಕೆಲಸ ಮಾಡಿ ಹೋಗ್ತಾರೆ. ನಾವು ಖಾಲಿ ಫೋನ್ ಬರ್ತಾರೆ ಅವರು. ಒಳ್ಳೆ ರೆಸ್ಪಾನ್ಸ್, ಒಳ್ಳೆ ಜನ, ಅವರು ಒಳ್ಳೆ ಕೆಲಸ ಮಾಡ್ತಾರೆ. 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಅವರ ಕಾರ್ಯದ ಒಂದು 8 ಕೊಡ್ಬೋದು, ಅವರಿಗೆ 10 ಕೊಡ್ಬೋದು. ಮಂಗಳೂರು ದಕ್ಷಿಣ ಕ್ಷೇತ್ರದ ತೋಟಬೆಂಗ್ರೆ ಭಾಗದಲ್ಲಿದ್ದೇನೆ. ಇಲ್ಲಿ ವೇದವ್ಯಾಸ್ ಕಾಮತ್, MLA ವೇದವ್ಯಾಸ್ ಕಾಮತ್ ಯಾವ ರೀತಿಯ ಡೆವಲಪ್ಮೆಂಟ್ ವರ್ಕ್ಗಳನ್ನು ಮಾಡಿದ್ದಾರೆ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ಕಳೆದ 2 ವರ್ಷದಲ್ಲಿ ಇಲ್ಲಿಯ ಜನರ ಸಮಸ್ಯೆಯನ್ನು ಅರ್ತಿದ್ದಾರಾ, ಅದಕ್ಕೆ ಸ್ಪಂದನೆ ನೀಡಿದ್ದಾರಾ, ಬನ್ನಿ ತಿಳ್ಕೊಳ್ಳೋಣ. MLA ವೇದವ್ಯಾಸ್ ಕಾಮತ್ ಅವರು ಕಳೆದ 2 ವರ್ಷದಲ್ಲಿ ಇಲ್ಲಿಗೆ ಭೇಟಿ ನೀಡಿ ಅಭಿವೃದ್ಧಿ ಕಾರ್ಯಗಳನ್ನು ಏನೆಲ್ಲ ಮಾಡಿದ್ದಾರೆ? ಕಳೆದ 2 ವರ್ಷದಿಂದ ಶಾಸಕರು ಉತ್ತಮವಾದ ಅಭಿವೃದ್ಧಿ ಕಾರ್ಯಗಳನ್ನು ಇಲ್ಲಿ ಕೈಗೊಂಡಿದ್ದಾವೆ. ಈ ಗ್ರಾಮ ಒಂದು ಕುಗ್ರಾಮ ಟೈಪ್ ಇತ್ತು. ಇಲ್ಲಿ ರಸ್ತೆ ವ್ಯವಸ್ಥೆಗಳಿಲ್ಲ ಹಾಗೂ ಮೂಲಭೂತ ಸೌಕರ್ಯ ಏನೂ ಇರಲಿಲ್ಲ. ತಮ್ಮ 2 ವರ್ಷದ ಅವಧಿಯಲ್ಲಿ ಕಮ್ಮಿ ಒಂದು 7 ಕೋಟಿದ್ದು ಕೆಲಸ ಮಾಡಿದ್ದಾರೆ. 60ನೇ ವಾರ್ಡಿಗೆ ತೋಟಬೆಂಗ್ರೆ ಗ್ರಾಮಕ್ಕೆ ಪ್ರಮುಖವಾಗಿ 2 ಅಂಗನವಾಡಿ ಕೇಂದ್ರ ಮಾಡಿದ್ದಾರೆ. ನಮಗೆ ತುಂಬ ಖುಷಿಯಾಗಿದೆ, ಅವರ ಕೆಲಸ ಖುಷಿಯಾಗಿದೆ. ಮತ್ತು ಇಲ್ಲಿ ಏನಾದರೂ ಸಮಸ್ಯೆ ಆದರೆ ಬರ್ತಾರೆ. ಎಲ್ಲ ಕಡೆ ಈಗ ನಮ್ಮ ಸ್ಮಾರ್ಟ್ ಸಿಟಿಯಾಗಿ ನಮ್ಮ ಊರು ಕಾಣ್ತಾ ಇದೆ. ರೋಡು ಮೊದಲು ಕುಗ್ರಾಮವಾಗಿತ್ತು. ಮೊದಲು ಕುಗ್ರಾಮವಾಗಿತ್ತು, ಈಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10ರಲ್ಲಿ ಎಷ್ಟು ಕೊಡ್ತೀರಿ ಅವರಿಗೆ? ನಾವು 10ರಲ್ಲಿ 10, ಯಾಕಂದರೆ ಅವರ ತುಂಬ ಅಭಿಮಾನಿಗಳು ನಾವು. ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ನಮ್ಮೊಂದಿಗಿದ್ದಾರೆ. ಕಳೆದ 2 ವರ್ಷದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಅವರು ತಮ್ಮ ಕ್ಷೇತ್ರದಲ್ಲಿ ಮಾಡಿದ್ದಾರೆ, ಎಷ್ಟು ಅನುದಾನ ಅವರಿಗೆ ಬಂದಿದೆ, ಹೇಗೆಲ್ಲ ಅವರು ಅದನ್ನು ಖರ್ಚು ಮಾಡಿದ್ದಾರೆ, ಮುಂದಿನ 3 ವರ್ಷ ಯಾವ ರೀತಿಯ ಪ್ಲ್ಯಾನ್ಸ್ ಅವರು ಹಾಕ್ಕೊಂಡಿದ್ದಾರೆ ಅಂತ ಅವರನ್ನೇ ಮಾತಾಡಿಸ್ತೀನಿ. ಈಗ 2ನೇ ಅವಧಿಗೆ ನಾನು ಶಾಸಕನಾದ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದ ನಂತರ ಮಂಗಳೂರು ನಗರ ದಕ್ಷಿಣಕ್ಕೆ ಯಾವುದೇ ರೀತಿಯ ಭಾಳ ವಿಶೇಷವಾದಂಥ ಅನುದಾನಗಳು ಹರಿದು ಬಂದಿಲ್ಲ. ನಾನು ಇವತ್ತು ಒಂದು ಮಾತನ್ನು ಹೇಳಬೇಕು. ಕೇವಲ ಮಂಗಳೂರು ನಗರ ದಕ್ಷಿಣ ಅಲ್ಲ, ರಾಜ್ಯದ ಯಾವ ಶಾಸಕರುಗಳಿಗೂ ಭಾಳ ದೊಡ್ಡ ರೀತಿಯ ಅನುದಾನಗಳು ಬಂದಿಲ್ಲ. ಅದು BJP ಶಾಸಕರು ಮಾತ್ರ ಅಲ್ಲ, ಕಾಂಗ್ರೆಸ್ಸು JDS ಯಾವ ಶಾಸಕರುಗಳಿಗೂ ಕೂಡ ಅನುದಾನ ಬರದೆ ಅಭಿವೃದ್ಧಿಯನ್ನು ಮಾಡಲಿಕ್ಕಾಗದಂಥ ಒಂದು ಭಾಳ ವಿಚಿತ್ರ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಬಂದಂಥ ಜನತೆಗಳಿಗೆ, ನಮ್ಮ ಕ್ಷೇತ್ರದ ಮತದಾರ ಬಂಧುಗಳಿಗೆ ಏನನ್ನು ಹೇಳಬೇಕು, ಹೇಗೆ ಸಮಾಧಾನ ಮಾಡಬೇಕು ಗೊತ್ತಿಲ್ಲ. ಅಭಿವೃದ್ಧಿ ಶೂನ್ಯ ಅಂತ ಹೇಳೋದಕ್ಕೆ ನಾನಲ್ಲ, ನಾನು ಒಂದು ಮಾತನ್ನು ಹೇಳ್ತೀನಿ ಈ ಮಾಧ್ಯಮದ ಮುಖಾಂತರ. ನಾನು ನ್ಯೂಸ್ ಫಸ್ಟ್ನವರು ನೀವು ಇದನ್ನು ಪಡ್ಕೊಳ್ತಾ ಇದ್ದಾರೆ. ಶಾಸಕರ ಕಷ್ಟ ಏನು ಅಂತೇಳಿ ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ತಾವು ಮಾಡ್ತಾ ಜನರಿಗೆ ತಿಳಿಸುವಂಥ ಕೆಲಸ ಕಾರ್ಯಗಳು ಮಾಡ್ತಾರೆ. ಇದಕ್ಕೆ ನಾನು ನ್ಯೂಸ್ ಫಸ್ಟಿಗೆ ನಾನು ನಿಜವಾಗಿ ನಾನು ಅಭಿನಂದನೆಗಳನ್ನು ಕೊಡ್ತೀನಿ, ಧನ್ಯವಾದಗಳನ್ನು ಕೊಡ್ತೀನಿ. ಯಾಕಂದರೆ ಶಾಸಕರ ಕಷ್ಟ ಏನು ಅಂತೇಳಿ ಜನರಿಗೆ ಗೊತ್ತಾಗಬೇಕಲ್ಲ. ಜನರು ಎಣಿಸ್ಕೊಳ್ತಾರೆ ಶಾಸಕರು, ನಮ್ಮ ಶಾಸಕರು ಈಗ ಕಾಂಗ್ರೆಸ್ ಸರ್ಕಾರ ಇದ್ದರೆ ಇವರಿಗೆ ತರಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಎಣಿಸ್ಕೊಳ್ಬಾರ್ದು. ಅದಕ್ಕಾಗಿ ಇವತ್ತು ಕಳೆದ 2 ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಶಿಲಾನ್ಯಾಸ ಕಾರ್ಯಕ್ರಮಗಳಾಗಿದೆ. ಈಗ ನಾನಾದರೂ 2ನೇ ಅವಧಿಯ ಶಾಸಕನಾದ ಕಾರಣ ನನ್ನ ಪ್ರಥಮ ಅವಧಿಯ ಅಭಿವೃದ್ಧಿಯನ್ನು ಕಂಡಂಥ ಮಂಗಳೂರಿನ ಜನತೆ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಇವರಿಗೆ ಸಾಮರ್ಥ್ಯ ಇದೆ ಅಂತೇಳಿ ಅವ್ರಿಗೆ ಗೊತ್ತಾಗಿದೆ. ಸರ್ಕಾರ ಹಣ ಕೊಡ್ತಾ ಇಲ್ಲ ಅಂತೇಳಿ ಗೊತ್ತಾಗಿದೆ. ರಾಜ್ಯದ ಇತರ ಕಡೆಯ ವಿರೋಧ ಪಾರ್ಟಿಯಲ್ಲಿರುವಂಥ ಶಾಸಕನ ಕೊಡುಗೆಗಿಂತ ಬೆಸ್ಟ್ ಪರ್ಫಾರ್ಮೆನ್ಸ್ ನಾನು ಮಂಗಳೂರಿನಲ್ಲಿ ನನ್ನ ಕ್ಷೇತ್ರ ಜನತೆಗೆ ನಾನು ಕೊಡ್ತೀನಿ ಅಂತ ಹೇಳಿ ಬಯಸ್ತೇನೆ. ಧನ್ಯವಾದ. ಇದು MLA ವೇದವ್ಯಾಸ್ ಕಾಮತ್ ಅವರ ಮಾತು. ಕ್ಯಾಮ್ರಾಮ್ಯಾನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.